ಇವತ್ತು ಅತ್ಯಂತ ಒಂದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ತಲೆ ತಗ್ಗಿಸುವಂಥ ಒಂದು ವಾತಾವರಣ ನಮ್ಮ ಪುತ್ತೂರಿನಲ್ಲಿ ನಡೆದಿದೆ. ನಮ್ಮ ಕಾರ್ಯಕರ್ತರಾದಂಥ ಶಾಂತಪ್ಪ ಗೌಡರ ಮಗಳ ಮೇಲೆ ಒಂದು ರೀತಿಯಲ್ಲಿ ಒಂದು ಸಭ್ಯ ಸಂಸ್ಕೃತಿ ಅಥವಾ ಒಂದು ಸಭ್ಯ ಸಮಾಜದಲ್ಲಿ ನಡೆಯದಿರುವಂಥ ಒಂದು ಘಟನೆ ಇವತ್ತು ಪುತ್ತೂರಿನಲ್ಲಿ ನಡೆದಿರುವಂಥ ಸಂದರ್ಭದಲ್ಲಿ ಶಾಂತಪ್ಪ ಗೌಡರು ಅವರ ಕುಟುಂಬದವರು ನಾವೆಲ್ಲರೂ ನ್ಯಾಯದ ನಿರೀಕ್ಷೆಯಲ್ಲಿರುವ ನಮಗೆ ರಕ್ಷಣೆ ಕೊಡಬೇಕಾದಂಥ ಪೊಲೀಸ್ ಠಾಣೆಗೆ ಹೋದಂಥ ಸಂದರ್ಭದಲ್ಲಿ ಒಂದು 3 ಗಂಟೆಗೆ ಹೋದವರನ್ನ ರಾತ್ರಿ 9 ಗಂಟೆವರೆಗೆ ಅಲ್ಲೇ ಕೂರಿಸಿ ಒಂದು ಮಹಿಳೆಯ ಮೇಲೆ ಒಂದು ಹುಡುಗಿಯ ಮೇಲೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ದಾಳಿ ಮಾಡಲಿಕ್ಕೆ ಮಾಡಿರುವಂಥ ಪ್ರಯತ್ನದ ಸಂದರ್ಭದಲ್ಲಿ ಅವರಿಗೆ ಸಾಂತ್ವನ ಹೇಳಬೇಕು, ಅವರಿಗೆ ನ್ಯಾಯ ಒದಗಿಸಬೇಕಾದಂಥ ಪೊಲೀಸರು ಯಾವುದೋ ಒಂದು ರಾಜಕೀಯ ಪಾರ್ಟಿಯ ಕಾಂಗ್ರೆಸ್ ಪಾರ್ಟಿಯ ಪ್ರೇರಣೆಯಿಂದ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಭಯ ಸೃಷ್ಟಿಸುವಂಥ ವಾತಾವರಣ. ಶಾಂತಪ್ಪ ಗೌಡರು ಇವತ್ತು BJPಯ ಕಾರ್ಯಕರ್ತರು ಅವರ ಮಗಳಿಗೆ ಈ ರೀತಿ ಆದಂಥ ಸಂದರ್ಭದಲ್ಲಿ BJPಯವರನ್ನು ಭಯಪಡಿಸುವಂಥ ಒಂದು ವಾತಾವರಣ ಪುತ್ತೂರಿನಲ್ಲಿ ನಡೀತಾ ಇದೆ. ಪುತ್ತೂರಿನ ಶಾಸಕರು, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಡಬೇಕು. ಏನು ಪೊಲೀಸ್ ಇಲಾಖೆಯನ್ನು ಉಪಯೋಗಿಸಿಕೊಂಡು BJPಯ ಕಾರ್ಯಕರ್ತರನ್ನು BJPಯವರನ್ನು ಹೆದರಿಸ್ತೀರಿ ಅನ್ನುವಂಥ ಭ್ರಮೆಯಲ್ಲಿ ನೀವಿದ್ದರೆ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಡ್ತದೆ. ನಿಮ್ಮ ದಿನಗಳ ಎಣಿಕೆಯನ್ನು ಮಾಡಲಿಕ್ಕೆ ನೀವು ಪ್ರಾರಂಭ ಮಾಡಿ. ಒಂದು ವಿಕ್ಟಿಮ್ನ ಮೇಲೆ ನೀವು ಈ ರೀತಿಯ ದೌರ್ಜನ್ಯವನ್ನು ಉಲ್ಟಾ ಅವರ ಮೇಲೆ ಕೇಸನ್ನು ಹಾಕ್ತೀರಂತ ಹೇಳಿದರೆ, ಮತ್ತು ಅದಕ್ಕೆ ಕೋಮು ಭಾವನೆಯನ್ನು ಕೆರಳಿಸುವಂಥ ವಾತಾವರಣ, ಧಾರ್ಮಿಕ ಅಸಹಿಷ್ಣುತೆ, ಈ ರೀತಿಯ ಮಾತುಗಳನ್ನು ಆಡ್ತೀರಂತ ಹೇಳಿದರೆ, ನಾನು ಪೂರ್ತಿ ಕಂಪ್ಲೇಂಟ್ನ ಕಾಪಿಯನ್ನು ಓದಿದ್ದೇನೆ. ಒಂದು ಕಡೆಯಲ್ಲೂ ಧರ್ಮದ ಉಲ್ಲೇಖವಿಲ್ಲ. ನನ್ನ ಮೇಲೆ ಚೇಷ್ಟೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ, ನನ್ನ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ ಅನ್ನುವಂಥ ಒಂದು ಭಯದಿಂದ ಒಂದು ಹುಡುಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ತನ್ನ ಕುಟುಂಬದವರ ಜೊತೆ ಹೋಗಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರೆ ನೀವು FIR ಅನ್ನು ದಾಖಲಿಸಬೇಕು, ತನಿಖೆ ಮಾಡಬೇಕು, ಅವಳಿಗಾದ ಅನ್ಯಾಯವನ್ನು ಸರಿಪಡಿಸುವ ಒಂದು ವಾತಾವರಣವನ್ನು ಸೃಷ್ಟಿಸಬೇಕು. ಅದರ ಹೊರತಾಗಿ ನೀವು ಅವಳ ಕಂಪ್ಲೇಂಟನ್ನು 5 ಗಂಟೆ ಅಲ್ಲಿ ಕೂರಿಸಿ 5 ಗಂಟೆ ಕೂರಿಸಿ ಅವರ ಮೇಲೆ ಒಂದು ರೀತಿಯ ದೌರ್ಜನ್ಯವನ್ನು ಮಾಡುವಂಥ ಪ್ರಯತ್ನ, ಭಯವನ್ನು ಹುಟ್ಟಿಸುವಂಥ ಪ್ರಯತ್ನವನ್ನು ಮಾಡಿ ಆಮೇಲೆ FIR ದಾಖಲಿಸುವಂಥ ಸಂದರ್ಭದಲ್ಲಿಯೂ ಕೂಡ ಸರಿಯಾದ ಸೆಕ್ಷನನ್ನು ಇನ್ವೋಕ್ ಮಾಡದೆ ಅದರ ನಂತರ ಇಮಿಡಿಯೇಟ್ಲಿ ಯಾರ ಮೇಲೆ ನಾವು ಕಂಪ್ಲೇಂಟನ್ನು ಮಾಡಿದ್ದೇವೆ, ಯಾರು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿದರೆ ಅವರ ಕಂಪ್ಲೇಂಟನ್ನು ತೆಗೆದುಕೊಂಡು ವಿಕ್ಟಿಮ್ನ ವಿರುದ್ಧವೇ ನೀವು ದಬ್ಬಾಳಿಕೆ ಮಾಡುವಂಥ ಪ್ರಯತ್ನ, ಅವರ ಧ್ವನಿಯನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಇವತ್ತು ಪುತ್ತೂರಿನಲ್ಲಿ ಮಾಡಿರುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಶಬ್ದಗಳಲ್ಲಿ ಖಂಡಿಸ್ತಾ ಇದೆ ಇವತ್ತು. ಮತ್ತು ನಾನು ಸ್ಪಷ್ಟವಾಗಿ ಇಲ್ಲಿಯ ಶಾಸಕರಿಗೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ರೀತಿಯ ಘಟನೆಯನ್ನು ಮಾಡಲಿಕ್ಕೆ ಶಾಂತಪ್ಪ ಗೌಡರು ಇವತ್ತು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಪಾರ್ಟಿಯ ಹಿತೈಷಿ ಮತ್ತು ಪಾರ್ಟಿಯ ಜೊತೆ ನಿರಂತರವಾಗಿದ್ದಂಥವರು. ಶಾಂತಪ್ಪ ಗೌಡರ ಧ್ವನಿಯನ್ನು ಹತ್ತಿಕ್ಕುವಂಥ ಪ್ರಯತ್ನ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಧ್ವನಿಯನ್ನು ಹತ್ತಿಕ್ಕುವಂಥ ಪ್ರಯತ್ನ, ಈ ರೀತಿಯ ಪುಂಡಪೋಖರಿಗಳ ಮುಖಾಂತರ ಮಾಡುವ ಪ್ರಯತ್ನವನ್ನು ನೀವು ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಸುಮ್ಮನೆ ಇರೋದಿಲ್ಲ. ನಾವು ಜಿಲ್ಲಾಧ್ಯಕ್ಷರು ಇವತ್ತು ಬಂದು ಕುಟುಂಬದ ಜೊತೆ ನಿಂತಿದ್ದೇವೆ, ಕುಟುಂಬಕ್ಕೆ ಧೈರ್ಯವನ್ನು ಕೊಡುವ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಕಾರ್ಯಕರ್ತರು ಸದಾ ಶಾಂತಪ್ಪ ಗೌಡರ ಜೊತೆ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಜಿಲ್ಲಾಧ್ಯಕ್ಷರು ತಕ್ಷಣ ನಾವು ಜಿಲ್ಲೆಯ ತಂಡವಾಗಿ ಕೂತ್ಕೊಂಡು ಯೋಚನೆಯನ್ನು ಮಾಡಿ ಯಾವ ರೀತಿ ಇದಕ್ಕೆ ಹೋರಾಟವನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ಈ ಕುಟುಂಬಕ್ಕೆ ನ್ಯಾಯವನ್ನು ಕೊಡುವ ಕೆಲಸವನ್ನು ಮಾಡಬೇಕು. ಮಾತ್ರ ಅಲ್ಲ ಪುತ್ತೂರಿನ ರಸ್ತೆಗಳಲ್ಲಿ ಮಹಿಳೆಯರು ನಿರ್ಭೀತಿಯಿಂದ ನಡೆಯುವ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಇದೆ. ಹಾಗಾಗಿ ಈ ರೀತಿಯ ದಬ್ಬಾಳಿಕೆಯ ವಾತಾವರಣವನ್ನು, ಎಮರ್ಜೆನ್ಸಿಯ ರೀತಿಯ ವಾತಾವರಣವನ್ನು, ಪ್ರಜಾಪ್ರಭುತ್ವ ಹತ್ತಿಕ್ಕುವಂಥ ಮಾನಸಿಕತೆಯನ್ನು ಕಾಂಗ್ರೆಸ್ ಪಾರ್ಟಿ 70ರ ದಶಕದಲ್ಲಿ ಮಾಡಿತ್ತು, ಮತ್ತೊಮ್ಮೆ ಮಾಡುವಂಥ ಪ್ರಯತ್ನವನ್ನು ಮಾಡೋದು ಬೇಡ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ನನಗೆ ಮಾಹಿತಿ ಸಿಕ್ಕಿತು, ಯಾರು ಈ ಸುದ್ದಿಯನ್ನು ಪ್ರಕಟಿಸಿದ್ದಾರೆ, ಯಾರು ಸುದ್ದಿಯನ್ನು ಪ್ರಕಟಿಸಿದಂಥ ಮಾಧ್ಯಮಗಳ ವಿರುದ್ಧವೂ ಕೂಡ ನೀವು ಕೇಸ್ ಹಾಕುವಂಥ ಪ್ರಯತ್ನವನ್ನು ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿಯೂ ಸುಮ್ಮನೆ ಇರೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪಾರ್ಟಿಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಈ ಜಿಲ್ಲೆಯ ಪ್ರತಿಯೊಂದು ಮಹಿಳೆಯ ಜೊತೆ ಭಾರತೀಯ ಜನತಾ ಪಾರ್ಟಿ ಇದೆ.